ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವಿಡಿಯೋ ಅಂದರೆ ಇದು ಒಂದು ವಾರದ ಹಿಂದಿನ ವಿಡಿಯೋ ಫ್ರೆಂಡ್ಸ್. ಇದು ಈದ್ ಮಿಲಾದ್ ಇತ್ತಲ್ಲ 16th, ಆವತ್ತಿನ ವಿಡಿಯೋ. ಇದು ನಮ್ಮ KR ನಗರದಲ್ಲಿ ಇರುವಂಥ ಶರತ್ ಕಣ್ಣಿನ ಆಸ್ಪತ್ರೆಗೆ ಬಂದಿದ್ದೀವಿ. ಅಂದರೆ ನನಗೆ ಸ್ವಲ್ಪ ಮೈಗ್ರೇನ್ ಪ್ರಾಬ್ಲಮ್ ಮತ್ತು ನನ್ನ ಮಗ ಕಣ್ಣನ್ನು ಸ್ವಲ್ಪ ಬ್ಲಿಂಕ್ ಮಾಡಿ ಮಾಡಿ ಬಿಡ್ತಾ ಇದ್ದ. ಅದಕ್ಕೋಸ್ಕರ ಅವನಿಗೂ ಹೆಂಗಿದ್ರು ಹಾಲಿಡೇ ಇತ್ತಲ್ವ ಈದ್ ಮಿಲಾದ್ಗೆ, ಅದರಿಂದ ತೋರಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ನಂದು ಆಲ್ರೆಡಿ ಚೆಕಪ್ ಮುಗೀತು. ನೋಡಿ, ಇವಾಗ ನನ್ನ ಮಗನದು ಹಾಗೇ ಅವರು ಚೆಕ್ ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಅವನಿಗೆ ವೈಟಮಿನ್ ಡಿ ಕೊರತೆ ಆಗಿರೋದ್ರಿಂದ ಈ ಥರ ಆಗ್ತಾ ಇದೆ ಅಂತ ಯಾವ್ಯಾವ ಥರ ಪ್ರಿಕಾಕ್ಷನ್ನ ತೊಗೋಬೇಕು ಅಂತ ಹೇಳಿ ನಮಗೆ ಹೇಳಿಬಿಟ್ಟು ಒಂದು ಐ ಡ್ರಾಪ್ನ ಕೊಟ್ಟರು. 1 ಮಂತ್ ಯೂಸ್ ಮಾಡಿ ಅಂತ 2 ಐ ಡ್ರಾಪ್ನ ಕೊಟ್ಟಿದ್ದಾರೆ. ಮತ್ತು ನಂದು ಚೆಕಪ್ ಆಲ್ರೆಡಿ ಮುಗೀತು. ನನಗೆ ಆದಷ್ಟು ಈ ಮೊಬೈಲು ಮತ್ತು ಟಿ ವಿನ ನೋಡಬೇಕಾದ್ರೆ ನೀವು ಸ್ಪೆಕ್ಸ್ನ ಯೂಸ್ ಮಾಡಿ ಅಂತ ಸ್ಪೆಕ್ಸ್ನ ರೆಫರ್ ಮಾಡಿದ್ದಾರೆ. ನೋಡಿ, ಇಲ್ಲಿ ನಾವು ಸ್ಪೆಕ್ಸ್ ಸೆಕ್ಷನ್ಗೆ ಬಂದಿದ್ದೀವಿ. ಇವಾಗ ಇಲ್ಲಿ ಇದು ಲೆನ್ಸ್ ಬೇರೆ ಮತ್ತು ಫ್ರೇಮ್ ಬೇರೆ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂದು ಲೆನ್ಸ್ ಸೆಲೆಕ್ಟ್ ಆಗ್ತಾ ಇದೆ, ಫ್ರೇಮ್ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ನೋಡಿ ಫ್ರೆಂಡ್, ಅಲ್ಲಿ ಮೇಡಮ್ ಇದ್ದಾರಲ್ಲ, ಅವರು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಅಂದರೆ 3 ಟೈಪ್ಸಲ್ಲಿ ಅಲ್ಲಿ ಲೆನ್ಸ್ ಇದೆ. 3 ಟೈಪ್ಸು ಲೆನ್ಸಲ್ಲಿ ಯಾವ್ಯಾವ ರೀತಿ ನಮ್ಮ ಕಣ್ಣಿಗೆ ಉಪಯುಕ್ತ ಮತ್ತು ಸೇಫ್ಟಿ ಮೆಜರ್ಮೆಂಟ್ ತೊಗೊಳೋದಕ್ಕೆ ನಾವು ಯಾವ ಥರ ಲೆನ್ಸ್ನ ಯೂಸ್ ಮಾಡಿದ್ರೆ ಬೆಟರ್ ಅಂತ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಇಲ್ಲಿ ಕಡಿಮೆ ದುಡ್ಡಿಂದ ಹಿಡಿದು ಫುಲ್ ಐ ಅಂದರೆ 650ಇಂದ ಸ್ಟಾರ್ಟಿಂಗ್ ಪ್ರೈಸ್ ಸ್ಟಾರ್ಟ್ ಆಗುತ್ತೆ ಲೆನ್ಸು. 650ಇಂದ ಹಿಡಿದು 1200ವರೆಗೂ ಲೆನ್ಸ್ ಇದೆ. ಅದನ್ನು ಬಿಟ್ಟರೆ 1200ಇಂದ ಇದ್ದರೂ 2500ವರೆಗೂ ಒಂದು ಟೈಪ್ಸಲ್ಲಿ ಲೆನ್ಸ್ ಸಿಗುತ್ತೆ. 2500ಇಂದ ಹಿಡಿದು 3900ವರೆಗೂ ಒಂದು ಲೆನ್ಸ್ ಇರುತ್ತೆ. ಅಂದರೆ ನಾವು ಕಡಿಮೆ ದುಡ್ಡನ್ನ ತೊಗೊಂಡಷ್ಟು ಅದರಲ್ಲಿ ಯಾವುದೇ ರೀತಿ ನಮ್ಮ ಐಗೆ ಪ್ರೊಟೆಕ್ಷನ್ ಸಿಗಲ್ಲ ಅಂತ ಹೇಳಿದ್ರು. ಅಂದರೆ 650 ಸ್ಟಾರ್ಟಿಂಗ್ ಪ್ರೈಸ್ ಇದೆಯಲ್ಲ, ಅದನ್ನು ತಗೊಂಡ್ರೆ ನಮಗೆ ಪವರ್ ಎಷ್ಟು ಬೇಕಷ್ಟು ಪವರು 3 ಥರದ ಲೆನ್ಸಲ್ಲೂ ಇರುತ್ತೆ. ಬಟ್ ಅದರಲ್ಲಿ ನಮಗೆ ಈಗ ಹೊರಗಡೆ ಹೋದಾಗ ಈ ಸನ್ನಿಂದ ಬರೋ ಅಂಥ ಮತ್ತು ಮೊಬೈಲ್ ನೋಡಬೇಕಾದ್ರೆ ಮತ್ತು ಟಿ ವಿ ನೋಡಬೇಕಾದ್ರೆ ಅದರಿಂದ ಬರೋ ಅಂಥ ಬ್ಲೂ ರೇಸಿಂದ ನಮಗೆ ಯಾವುದೇ ರೀತಿ ಪ್ರೊಟೆಕ್ಷನ್ ಸಿಗಲ್ಲ. ಅದರಲ್ಲಿ 0% ಪ್ರೊಟೆಕ್ಷನ್ ಅಂತ ಹೇಳಿದ್ರು. ಅದಕ್ಕಿಂತ ಹೈ ಕ್ವಾಲಿಟಿ ತೊಗೊಂಡ್ರೆ 50% ನಮಗೆ ಅಂದರೆ ಅದರಿಂದ ಸೇಫ್ಟಿ ಸಿಗುತ್ತೆ. ಇದು ಅಂದರೆ 3900 ಆ ಥರ ಲೆನ್ಸ್ನ ತೊಗೊಂಡ್ರೆ ನಮಗೆ ಫುಲ್ 100% ನಮಗೆ ನಮ್ಮ ಕಣ್ಣಿಗೆ ಪ್ರೊಟೆಕ್ಷನ್ ಸಿಗುತ್ತೆ ಅಂತ ಹೇಳಿದ್ರು. ಅವರು ಯಾವುದೇ ರೀತಿ ಕಾಸ್ಟ್ಲಿದೆ ತೊಗೋಬೇಕು ಅಥವಾ ಕಡಿಮೆದೇ ತೊಗೋಬೇಕು ಅಂತ ಯಾವುದೇ ರೀತಿ ಹೇಳಲ್ಲ. ಆ ಲೆನ್ಸಲ್ಲಿ ಇರೋಂಥ ಕ್ವಾಲಿಟಿನ ನಮಗೆ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ನಮಗೆ ಫ್ಯೂಚರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿದ್ರೆ ನಾವು ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ಮೆಂಟೇ ಮಾಡಬೇಕಾಗುತ್ತೆ. ನಾನು 3900 ರೂಪೀಸ್ ಆಯಿತು ಲೆನ್ಸದು ತೊಗೊಂಡು, ಮತ್ತು ಫ್ರೇಮ್ 2400 ರೂಪೀಸ್. ಎರಡನ್ನೂ ನಾವು ಆರ್ಡರ್ ಮಾಡಿ ಒಂದು 4 ಡೇಸ್ ಆಗುತ್ತೆ ಬರೋದು ಅಂತ ಹೇಳಿದ್ರು. ಅದನ್ನೆಲ್ಲ ಕೊಟ್ಟು ನಾವು ಅಲ್ಲಿಂದ ಬಂದಿದ್ದೆ ಇಲ್ಲಿ ಯಮಹಾ ಶೋರೂಮ್, ಅಂದರೆ ನಮ್ಮ ಮನೆ ಹತ್ರ ನಿಯರ್ ಇರೋ ಅಂಥ ಯಮಹಾ ಶೋರೂಮ್ಗೆ ಬಂದಿದ್ದೀವಿ. ಅಂದರೆ ಫ್ರೆಂಡ್ಸ್, ಒಂದು ಹೊಸ ಗಾಡಿನ ತೊಗೊಳ್ಳೋಣ ಅಂತ. ಆಲ್ರೆಡಿ ನನ್ನ ಹತ್ರ ಗಾಡಿ ಇದೆ, ಬಟ್ ಅದು 9 ಇಯರ್ಸ್ ಓಲ್ಡ್. ನನ್ನ ಮಗ ಚಿಕ್ಕ ಮಗು ಆಗಿದ್ದಾಗ, ಅಂದರೆ ಅವನ್ನ ಫ್ರೀ KGಗೆ ನಾನು ಅಡ್ಮಿಷನ್ ಮಾಡಿದಾಗ ಅವನ್ನ ಕಾನ್ವೆಂಟ್ಗೆ ಅಪ್ ಆ್ಯಂಡ್ ಡೌನ್ ಅಂದರೆ ಬಿಡೋದಕ್ಕೆ ಕರ್ಕೊಂಬರೋದಕ್ಕೆ ಅಂತ ತೊಗೊಂಡಂಥ ಗಾಡಿ. ಅದಕ್ಕೆ 9 ಇಯರ್ಸ್ ಆಗೋಗ್ಬಿಟ್ಟಿದೆ. ನನ್ನ ಮಗನಿಗೆ ಈಗ ಆಲ್ರೆಡಿ 12 ಇಯರ್ಸು. ಅವನು 2 ಇಯರ್ಸ್ 10 ಮಂತ್ಸ್ ಇದ್ದಾಗ ತೊಗೊಂಡಂಥ ಗಾಡಿ ಅದು. ಗಾಡಿ ತುಂಬಾ ಚೆನ್ನಾಗಿದೆ, ಬಟ್ ಸ್ವಲ್ಪ ಆವಾಗ ಕೈ ಕೊಡ್ತಾ ಇರುತ್ತೆ. ಅಂದರೆ ಸ್ವಲ್ಪ ಬ್ಯಾಟ್ರಿನ ಚೇಂಜ್ ಮಾಡಿಸ್ತಾ ಇರಬೇಕಾಗುತ್ತೆ, ಬ್ಯಾಟ್ರಿ ಡೌನ್ ಆಗ್ತಾ ಇರುತ್ತೆ. ಅದಕ್ಕೆ ಇರಲಿ, ಹೊರಗಡೆ ಹೋದಾಗಾದರೂ ಹೆಂಗೋದ್ರೂ ಬೇರೆದೊಂದು ಗಾಡಿ ಬೇಕೇ ಬೇಕಿತ್ತು ಅಂತ ಒಂದು ಗಾಡಿ ನೋಡೋಣ ಅಂತ ಅವತ್ತು ಈದ್ ಮಿಲಾದ್ ಇದ್ದಿದ್ದರಿಂದ ಇನ್ನೊಂದು ಶೋರೂಮ್ ಇದೆ, ಅದು ಕ್ಲೋಸ್ ಇತ್ತು ಅವ್ರದ್ದು. ಅದು ಮುಸ್ಲಿಮ್ ಅವ್ರದ್ದು ಶೋರೂಮ್, ಅದು ಅವರು ರಜಾ ಮಾಡಿದರು. ಇದೊಂದೇ ಓಪನ್ ಇದ್ದಿದ್ದು ಸದ್ಯಕ್ಕೆ. ಇಲ್ಲಿ ನೋಡ್ಕೊಂಡು ಹೋಗ್ಬಿಡೋಣ, ಇವಾಗ ಓಪನ್ ಇದೆಯಲ್ಲ, ಹೆಂಗಿದ್ರು ಬಂದಿದ್ದೀವಲ್ಲ ಅಂತ ಬಂದಿದ್ದೀವಿ. ನಾನು ಆಲ್ರೆಡಿ ಮುಂಚೆನೂ ಯಮಹಾ ಶೋರೂಮ್ದೇ ಯೂಸ್ ಮಾಡ್ತಾ ಇರೋದ್ರಿಂದ, ಅಂದರೆ ಯಮಹಾ ಕಂಪ್ನಿದೇ ಯೂಸ್ ಮಾಡ್ತಾ ಇರೋದ್ರಿಂದ ನನಗೆ ಚೆಕ್ ಮಾಡ್ತಾ ಇದ್ದೆ ಯಾವ ರೀತಿ ಅಡ್ಜಸ್ಟ್ ಆಗುತ್ತೆ. 9 ಇಯರ್ಸಿಂದನೂ ಒಂದೇ ಕಂಪ್ನಿದು ಗಾಡಿನ ಓಡಿಸ್ತಾ ಇರೋದ್ರಿಂದ ನನಗೆ ಕಂಫರ್ಟಬಲ್ ಆಗಬೇಕಲ್ವಾ. ಹೈಟು ಮತ್ತು ವೆಯ್ಟ್ ಎಲ್ಲ ನನಗೆ ಹೇಗಿದೆ ಅಂತ ಎಲ್ಲನೂ ಚೆಕ್ ಮಾಡ್ತಾ ಇದ್ದೆ. ಮೇಡಮ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ನೀವು ಟೆಸ್ಟ್ ಡ್ರೈವ್ ಹೋಗಿ ಬೇಕಿದ್ರೆ ಆರಾಮಾಗಿ ಹೋಗಿ ಬನ್ನಿ ಅಂತ ಅಂದರು. ಬಟ್ ಅದರಲ್ಲಿ ಪೆಟ್ರೋಲ್ ಖಾಲಿ ಇತ್ತು. ಬಟ್ ಹೈಟ್ ಎಲ್ಲ ನನಗೆ ಕರೆಕ್ಟಾಗಿ ಇತ್ತು. ಮೊದಲಿನ ಗಾಡಿಗಿಂತ ಸ್ವಲ್ಪ ಹೈಟ್ ಇದೆ, ಬಟ್ಟು ಕರೆಕ್ಟಾಗಿ ಇದೆ. ವೆಯ್ಟು ಅಷ್ಟೇ ನನಗೆ ಯಾವ ರೀತಿಯಾಗಿ ಬೇಕಿತ್ತು ಅದೇ ಥರ ತುಂಬಾ ಯೂನಿಕ್ಕಾಗಿ ಚೆನ್ನಾಗಿದ್ದಾವೆ ಫ್ರೆಂಡ್ಸ್. ಮಾತ್ರ ಇವಾಗಿನ ಬಂದಿರೋ ಅಂಥ ಗಾಡಿಗಳಂತೂ ಒಂದಕ್ಕಿಂತ ಒಂದು ಯಾವುದನ್ನು ತಗೊಳ್ಳೋದು ಅಂತ
ಕಲರ್ ಕಾಂಬಿನೇಷನು ಅಷ್ಟೇ ತುಂಬಾ ಒಳ್ಳೊಳ್ಳೆ ಕಲರ್ಸ್ಗಳಿತ್ತು. ಕೆ ಆರ್ ನಗರದಲ್ಲಿ ಇರೋರಿದ್ದರೆ ಬೇಕಾದರೆ ನೀವು ಈ ಶೋರೂಮ್ಗೆ ವಿಸಿಟ್ ಮಾಡ್ಬೋದು. ಇದು ಮ್ಯಾಜಿಸ್ಟ್ರೇಟ್ ಮನೆ ಹತ್ರನೇ ಮೇಯ್ನ್ ರೋಡಲ್ಲೇ ಬರುತ್ತೆ, ಸಿಲ್ವರ್ ಜುಬ್ಲಿ ರೋಡು ಮೇಯ್ನ್ ರೋಡಲ್ಲಿ. ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳಿದೆ ಅಂತಲೇ ಹೇಳ್ಬೋದು. ಒಂದೊಂದು ಮಾಡೆಲಲ್ಲೂ 4ರಿಂದ 5 ಕಲರ್ಸ್ ಅವೈಲಬಲ್ ಇತ್ತು. ಬೇಕಿದ್ದರೆ ನಮಗೆ ಬೇರೆ ಕಲರ್ ಬೇಕಂದರೆ ಅವರು ನಮಗೆ 1 ವಾರ ಟೈಮ್ ಕೊಟ್ಟರೆ ಮಾಡಿಸ್ಕೊಡ್ತೀವಿ ಅಂತಲೂ ಕೂಡ ಹೇಳಿದ್ರು. ಓನರ್ ಇರಲಿಲ್ಲ, ಅಲ್ಲಿ ವರ್ಕರ್ಸು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಯಾವ್ಯಾವ ಥರ ನೋಡಿ ಈ ಮಾಡೆಲಲ್ಲಿ ಈ ಥರ ಇದು ಪ್ಯಾಸಿನೋ ಎಸ್ಸಲ್ಲಿ ಡ್ರಮ್ಮು ಮತ್ತು ಡಿಸ್ಕ್ ಅಂತ ಬರುತ್ತೆ. ಮತ್ತು ಇನ್ಯಾವುದ್ಯಾವುದೋ ಹೇಳ್ತಾಯಿದ್ರು. 3ರಿಂದ 4 ಥರದ ಗಾಡಿಗಳನ್ನ ನೋಡಿದ್ವಿ. ನೋಡಿ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲ ಗಾಡಿಗಳು ಚೆನ್ನಾಗಿತ್ತು. ಇನ್ನೊಂದೆರಡು ಶೋರೂಮಲ್ಲಿ ಚೆಕ್ ಮಾಡಿ ನನಗೆ ಅಲ್ಲಿ ಯಾವುದಾದ್ರೂ ಇಷ್ಟ ಆದರೆ ಇಲ್ಲಿ ಸ್ಕಿಪ್ ಮಾಡೋಣ, ಅಲ್ಲಿ ಯಾವುದಾದ್ರೂ ಇಷ್ಟ ಆಗಿಲ್ಲ ಅಂದರೆ ಹೆಂಗಿದ್ರು ಇಲ್ಲೇ ಇರುತ್ತೆ, ನೀವು ಯಾವಾಗ ಬಂದರೂ ಬೇಕಿದ್ದರೆ ತರಿಸ್ಕೊಡ್ತೀವಿ ಖಾಲಿ ಆದ್ರೂ ಕಲರ್ ಅಂತ ಹೇಳಿದ್ರು. ಅದರಿಂದ ನೋಡ್ಕೊಂಡು ಬಂದಿದ್ದೀವಿ. ನೆಕ್ಸ್ಟು ನಾನು ಯಾವ ಗಾಡಿನ ತೊಗೊಂಡೆ ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ ತೊಗೊಂಡಾಗ. ಇದು ನೋಡಿ ಹುಡುಗರಲ್ಲಂತೂ ಫ್ರೆಂಡ್ಸ್ ವೆರೈಟೀಸ್ ಆಫ್ ಬೈಕ್ಗಳು, ಹೊಸ ಹೊಸ ಕಲೆಕ್ಷನ್ಸು ತುಂಬಾ ಯೂನಿಕ್ ಆಗಿ ತುಂಬ ಚೆನ್ನಾಗಿ ಬಂದಿದ್ದು ಅಂತಲೇ ಹೇಳ್ಬೋದು. ಮೊದಲೆಲ್ಲ ಆಗಿದ್ರೆ ಹೀರೋ ಹೋಂಡಾ ಮತ್ತು ಹೋಂಡಾ ಪ್ಲೆಝರು, ಇದು ಹೋಂಡಾ ಶೈನು, ಯೂನಿಕಾರ್ನ್ ಆ ಥರ ಓಲ್ಡ್ ಮಾಡೆಲ್ಗಳ ಥರ ಇರ್ತಿದ್ವಲ್ಲ. ಇವಾಗಂತೂ ಒಳ್ಳೊಳ್ಳೆ ವೆರೈಟೀಸ್ ಬೈಕ್ಗಳು ಬಂದಿದೆ ಹುಡುಗ್ರಿಗಂತೂ. ನನ್ನ ಹಸ್ಬೆಂಡು ಅಷ್ಟೇ ಹಂಗೇ ಡ್ರೈವ್ ಹೋಗಿ ಬರ್ತೀನಿ ಅಂತ, ಟ್ರಯಲ್ ನೋಡ್ತೀನಿ ಅಂತ ಹೋದರು. ನಾನು ನೋಡಿ ಇಲ್ಲಿ ಇನ್ನೊಂದು ಬೈಕ್ನ ಇದನ್ನು ನೋಡಿ ಮೇಡಮ್ ಟ್ರಯಲ್ ನೋಡಿ ಅಂತ ಹೇಳ್ತಾಯಿದ್ರು. ಬಟ್ ಅಲ್ಲಿ ರೋಡು ತುಂಬ ಅಪ್ ಆ್ಯಂಡ್ ಡೌನ್ಸ್ ಇದೆ, ಅಲ್ಲಿ ಹೋಗೋದಕ್ಕಾಗಲ್ಲ, ಮೇನ್ ರೋಡ್ ಬೇರೆ. ಅದರಿಂದ ಅಲ್ಲಿ ಗಾಡಿಗಳೆಲ್ಲ ಅಡ್ಡ ಇದ್ದಿದ್ದರಿಂದ ನಾನು ಹಾಗೇ ಹೈಟ್ ವೆಯ್ಟ್ ಮಾತ್ರ ನೋಡಿದೆ. ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ನನಗೆ ಅಂದ್ಕೊಂಡಿರೋ ಥರನೇ ಇತ್ತು. ನನ್ನ ಹಸ್ಬೆಂಡು ಕೂಡ ಬಂದರು, ಹಂಗೇ ಹೋಗಿದ್ರಲ್ಲ ಟ್ರಯಲ್ ನೋಡೋಕ್ಕೆ, ಅವರು ಕೂಡ ಬಂದರು. ಅಲ್ಲಿಂದ ನಾವು ಹಾಗೇ ಒಳಗಡೆ ಹೋದ್ವಿ, ಶೋರೂಮ್ ಒಳಗಡೆ. ಅಂದರೆ ನೋಡೋಣ, ಶೋರೂಮ್ ಒಳಗಡೆನೂ ಒಂದಿತ್ತು ಫ್ರೆಂಡ್ಸ್. ಇದು ತುಂಬಾ ಚೆನ್ನಾಗಿತ್ತು. ಡಿಸ್ಕ್, ಇದು ಪ್ಯಾಸಿನೋದಲ್ಲಿ ಡಿಸ್ಕ್ ಅಂತ ಹೇಳಿದ್ರು. ಇದು ತುಂಬ ಯೂನಿಕ್ಕಾಗಿ ಚೆನ್ನಾಗಿತ್ತು. ಬಟ್ ಕಲ್ಲರು ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿತ್ತು. ನಂದು ಆಲ್ರೆಡಿ ಮೊದಲು ನಾನು ಯೂಸ್ ಮಾಡ್ತಾ ಇರೋಂಥ ಗಾಡಿನೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರೋದ್ರಿಂದ ಕಲರ್ಸಲ್ಲಿ ನೋಡೋಣ ಈ ಸಲ ಅಂತ, ವೈಟ್ ಆ್ಯಂಡ್ ಬ್ಲ್ಯಾಕ್ ಬೇಡ ಅಂತ. ಬಟ್ ಅದಂತೂ ಸಖತ್ ಯೂನಿಕ್ಕಾಗಿ ನನಗೆ ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು. ಬಟ್ ಕಲ್ಲರ್ ಇದ್ದಿದ್ದು ಒಂದೇ, ಬೇಕಿದ್ದರೆ ನಾವು ಬುಕ್ ಮಾಡಿದ್ರೆ 1 ವಾರದಿಂದ 15 ದಿನದ ಒಳಗಡೆ ತರಿಸ್ಕೊಡ್ತೀವಿ ಅಂತ ಹೇಳಿದ್ರು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಬ್ಲ್ಯಾಕ್ ಆ್ಯಂಡ್ ವೈಟ್. ಇದು ಡಿಸ್ಕೋ ಅಥವಾ ಡ್ರಮ್ ಅಂತಲೋ ಹೇಳಿದ್ರು. ಇದು ನನಗಂತೂ ತುಂಬಾ ಇಷ್ಟ ಆಯಿತು. ನಂತರ ನಾವು ಅಲ್ಲೇ ಇವಾಗ ಲೋನ್ ತೊಗೊಂಡ್ರೆ ಯಾವ ಥರ ಆಗುತ್ತೆ, ಕ್ಯಾಶ್ ಕೊಟ್ಟರೆ ಯಾವ ಥರ ಆಗುತ್ತೆ ಅಂತ ಅದ್ರದ್ದು ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ಕೊಂಡು ಹೋಗ್ಬಿಡೋಣ. ಯಾಕಂದರೆ ಇನ್ನೊಂದು ಕಡೆ ಹೋದಾಗ ಅಲ್ಲೂ ಚೆಕ್ ಮಾಡಬೇಕಲ್ವ. ಇವಾಗೆಲ್ಲ ಹಾಕ್ಸ್ಕೊಂಡು ಹೋಗ್ಬಿಟ್ರೆ ನಮಗೆ ಬೇಕಾದಾಗ, ಇವಾಗ ಪಿತೃಪಕ್ಷ ಇರೋದ್ರಿಂದ ಈ ಟೈಮಲ್ಲಿ ಬೇಡ, ಇನ್ನೊಂದು 15 ಡೇಸ್ ಬಿಟ್ಟು ಬರ್ತೀವಿ ಅಂತ ಹೇಳಿ ಎಲ್ಲನೂ ಲೋನ್ ಆದರೆ ಎಷ್ಟಾಗುತ್ತೆ ಅಂತ ಎಲ್ಲ ಹಾಕಿಸ್ತಾ ಇದ್ವಿ. ಲೋನ್ ಆದರೆ ತುಂಬಾ ಎಕ್ಸ್ಟ್ರಾ ಆಗುತ್ತೆ ಫ್ರೆಂಡ್ಸ್. ಈಗ ಇರೋದ್ರಲ್ಲಿ ಅಮೌಂಟ್ ಎಷ್ಟಿದೆ ಅದರಲ್ಲಿ ಎಕ್ಸ್ಟ್ರಾ 28,000 to 30,000 ಎಕ್ಸ್ಟ್ರಾ ಆಗುತ್ತೆ ಅಂತಲೇ ಹೇಳ್ಬೋದು. ಅದರಿಂದ ನಾನು ಹೇಳ್ತಾ ಇದ್ದೆ ನನ್ನ ಹಸ್ಬೆಂಡ್ಗೆ, ಬೇಡ ನಾನು ಕ್ಯಾಶ್ ಕೊಟ್ಟೆ ತೊಗೋತೀನಿ, ಲೋನೇನು ಬೇಡ, 4 to 5 ಇಯರ್ಸ್ ಆಗುತ್ತೆ, ಇಲ್ಲ 3 to 4 ಇಯರ್ಸ್ ತೊಗೋತೀವಿ ಅಂದ್ರೂ ತೊಗೋಬೋದು ಲೋನು. ಸುಮ್ಮನೆ ವೇಸ್ಟು, ಅಷ್ಟು ವರ್ಷಗಟ್ಟಲೆ ಕಟ್ಕೊಂಡು ಅದ್ರ ಜೊತೆ ಎಕ್ಸ್ಟ್ರಾ 30,000 ಅಷ್ಟು ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ. ಅದರಿಂದ ನಾನು ಕ್ಯಾಶೇ ಕೊಟ್ಟು ತೊಗೋತೀನಿ ಅಂತ ಅವರು ಎಲ್ಲನೂ ಎಷ್ಟೆಷ್ಟು ಆಗುತ್ತೆ, ಡೌನ್ ಪೇಮೆಂಟ್ ಮಾಡಿದ್ರೆ ಎಷ್ಟು ಕಡಿಮೆ ಬೀಳುತ್ತೆ ಅದೆಲ್ಲ ಹೇಳ್ತಾಯಿದ್ರು. ಆ ಮೇಡಮ್ಮು ಏನು ವಿಡಿಯೋ ಮಾಡ್ತಾಯಿದ್ದೀಯ ಅಂತ ಕೇಳ್ತಾಯಿದ್ರು. ನಂದು ಯೂಟ್ಯೂಬ್ ಚಾನಲ್ ಇದೆ ಅಂತ ಅವ್ರಿಗೆ ಹೇಳ್ತಾ ಇದ್ದೆ. ಓನರ್ ಇಲ್ಲ, ನೀವು ಓನರ್ ಹತ್ರ ಮಾತಾಡ್ಕೊಳ್ಳಿ, ಡಿಸ್ಕೌಂಟ್ ಏನಾದರೂ ಮಾಡಿ ಅಂತ ಕೇಳ್ತಾ ಇದ್ವಿ. ಓನರ್ ಹತ್ರ ಮಾತಾಡ್ಕೊಳ್ಳಿ ಅಂತ ಹೇಳಿ ಅವ್ರಿಗೆ ಎಷ್ಟು ಕೊಟ್ಟಿರ್ತಾರೆ ಅಷ್ಟು ಕೆಲಸನ ಅವರು ಮಾಡಿ ಎಲ್ಲನೂ ಹಾಕಿ ಎಷ್ಟೆಷ್ಟು ಆಗುತ್ತೆ ಅಂತ ಕೊಟ್ಟರು. ಅಲ್ಲಿಂದ ಹಾಕಿಸ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ. ಈ ಕಲರ್ ಕಾಂಬಿನೇಷನ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಹುಡುಗರಲ್ಲಂತೂ ವೆರೈಟೀಸ್ ಕಲೆಕ್ಷನ್ಸ್ ಬಂದಿತ್ತು ಫ್ರೆಂಡ್ಸ್. ಕಲರ್ ಕಾಂಬಿನೇಷನ್ ಆಗಿರ್ಬೋದು ಮತ್ತು ಪ್ಯಾಟ್ರನ್ಸ್ಗಳಾಗಿರ್ಬೋದು, ತುಂಬ ವೆರೈಟೀಸ್ ಇದ್ದಾವೆ ನೋಡಿ, ಎಷ್ಟು ಚೆನ್ನಾಗಿದ್ದಾವೆ. ನೀವು ಯಾರಾದರೂ ಕೆ ಆರ್ ನಗರ ನಿಯರ್ ಇದ್ದರೆ ನೀವು ಈ ಯಮಾ ಶೋರೂಮ್ಗೆ ಬೇಕಿದ್ದರೆ ನೀವು ವಿಸಿಟ್ ಮಾಡ್ಬೋದು. ಕೆ ಆರ್ ನಗರದಲ್ಲಿ ಇಷ್ಟು ಕಲೆಕ್ಷನ್ಸ್ ಇದೆ ಅಂದರೆ ಗ್ರೇಟ್ ಅಂತಲೇ ಹೇಳ್ಬೋದು. ನೋಡಿ, ಅಲ್ಲಿಂದ ನಾವು ಹಾಸ್ಪಿಟಲ್ಗೆ ಹೋಗಿದ್ವಲ್ಲ, ಅಲ್ಲಿ ಕೊಟ್ಟಿದ್ದಂಥದ್ದು ಇದು ನನ್ನ ಮಗನ ಫೈಲು. ಅವನಿಗೆ ಕೊಟ್ಟಿರೋ ಅಂಥ ಐ ಡ್ರಾಪ್ಸು ಮತ್ತು ಒಂದು
ಇದೂ ಆಯಿಂಟ್ಮೆಂಟು ಕೂಡ ಕೊಟ್ಟಿದ್ದರು 1 ಮಂತ್ ಯೂಸ್ ಮಾಡಿ ಅಂತ. ಇದು ನಂದ ಫೈಲ್ ಇದು. ನನಗೂ ಅಷ್ಟೇ ಐ ಡ್ರಾಪ್ನ ಕೊಟ್ಟಿದ್ದಾರೆ 1 ಮಂತ್ ಯೂಸ್ ಮಾಡಿ ಅಂತ. 10 ಟ್ಯಾಬ್ಲೆಟ್ಸು 20 ಟ್ಯಾಬ್ಲೆಟ್ಸ್ನ ಕೊಟ್ಟಿದ್ದಾರೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದ ತಕ್ಷಣ 10 ಡೇಸ್ ಕಂಪಲ್ಸರಿ ನೀವು ತೊಗೋಬೇಕು ಅಂತ ಐ ಡ್ರಾಪ್ ಜೊತೆಗೆ ಮತ್ತು ಆ ಟ್ಯಾಬ್ಲೆಟ್ಸು ಕೂಡ ಕೊಟ್ಟಿದ್ದಾರೆ. ಓವರಾಲ್ ಆಗಿ ಇಷ್ಟು ನನ್ನ ಮಗನಿಗೂ ಐ ಡ್ರಾಪು ಮತ್ತು ಆಯಿಂಟ್ಮೆಂಟ್ ಎಲ್ಲ ಕೊಟ್ಟಿದ್ದರು. ಇಷ್ಟೆಲ್ಲ ತೊಗೊಂಡು ನಾವು ಬಂದಿದ್ದಾಯಿತು. ನಂತರ ನೋಡಿ ನಾವು ಬುಕ್ ಮಾಡಿ ಬಂದಿದ್ವಲ್ಲ, ಸ್ಪೆಕ್ಸು ಕೂಡ ಬಂತು. ಇದು ತುಂಬಾ ಯೂನಿಕ್ಕಾಗಿ ಕಲರ್ ಕಾಂಬಿನೇಷನ್ ನನಗೆ ತುಂಬಾ ಇಷ್ಟ ಆಯಿತು. ಫ್ರೇಮ್ ಸೆಲೆಕ್ಟ್ ಮಾಡಿದ್ದು ನಾನೇ. ಈ ಥರ ಆಲ್ಮೋಸ್ಟ್ ಈ ಕಲರಲ್ಲಿ ಯಾರು ನಾನು ನೋಡ್ದಂಗೆ ಹಾಕಿಲ್ಲ. ಇದು ಲೈಟ್ ಪ್ಯಾರೋಟ್ ಗ್ರೀನ್ ಬರುತ್ತೆ ಫ್ರೆಂಡ್ಸ್. ಇದು ಹೊರ್ಗಡೆ ಅಂದರೆ ಸೂರ್ಯನ ಬೆಳಕಿಗೆ ಹೋದಾಗ ಇದು ಸನ್ಗ್ಲಾಸ್ ಆಗೂ ಕೂಡ ಕನ್ವರ್ಟ್ ಆಗುತ್ತೆ. ಲೈಟ್ ಪ್ಯಾರೋಟ್ ಗ್ರೀನ್ ಕಲರ್ ಇದೆ ಅಲ್ವಾ, ಇದು ಡಾರ್ಕ್ ಪ್ಯಾರೋಟ್ ಗ್ರೀನ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ, ಅಂದರೆ ರಿಫ್ಲೆಕ್ಟ್ ಆಗುತ್ತೆ. ತುಂಬ ಯೂನಿಕ್ಕಾಗಿ ತುಂಬ ಚೆನ್ನಾಗಿದೆ. ನಾನೇ ಇಷ್ಟಪಟ್ಟಿದ್ದು ಫ್ರೇಮ್ನ ಸೆಲೆಕ್ಟ್ ಮಾಡಿದ್ದಂಥದ್ದು. ನನ್ನ ಗ್ಲಾಸ್ ಇದು. ನಂತರ ನೋಡಿ ಇದು ಸಂಡೇ ವಿಡಿಯೋ. ನಾನು ನನ್ನ ಮಗನಿಗೆ ಸೈಕಲ್ನ ಬುಕ್ ಮಾಡಿ ಬಂದಿದ್ವಲ್ಲ, ತೊಗೊಂಡು ಬರೋಕ್ಕೆ ಆಗಿರಲಿಲ್ಲ, ತುಂಬ ಕೆಲಸ. ಅದ್ರ ಮಧ್ಯೆ ನಮ್ಮ ಹೆಲ್ತು ಪ್ರಾಬ್ಲಮ್ಗಳು, ಹುಷಾರು ತಪ್ಕೊಂಡು ಒಬ್ಬರು ಹೋಗೋಕ್ಕೆ ಆಗಿರಲಿಲ್ಲ. ಇದನ್ನು ಲಾಸ್ಟ್ ವೀಕ್ ನನ್ನ ಹಸ್ಬೆಂಡ್ ತೊಗೊಂಡು ಬಂದಿದ್ದರು, ಬಟ್ ಪೂಜೆನೇ ಮಾಡೋಕ್ಕಾಗಿರಲಿಲ್ಲ. ನನ್ನ ಮಗನೂ ಇದು ಎಕ್ಸಾಮ್ಸ್ ಅದು ಇದು ಓದ್ಕೊಳ್ಳೋದಿತ್ತು, ಅದರಿಂದ ಅವನು ತೆಗ್ದೇ ಇರಲಿಲ್ಲ. ಇವತ್ತು ಸಂಡೇ ಅದನ್ನು ಓಪನ್ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದ್ವಿ. ನನ್ನ ಮಗ ಹಾಗೆ ಒಂದು ರೌಂಡ್ ಹೋಗಿ ಬರ್ತೀನಮ್ಮ ಲೇಔಟ್ಗೆ ಅಂತ ಹೋಗ್ತಾ ಇದ್ದಾನೆ. 10:30 ಮಾರ್ನಿಂಗು. ಬಿಸಿಲಿತ್ತು, ಆದ್ರೂ ಮಕ್ಳಿಗೆ ಹಾಗೆ ಅಲ್ವಾ, ಓಪನ್ ಮಾಡಿದಾಗ ಹೊಸ್ದಾಗಿ ತಂದಾಗ ನಾವು ಅಷ್ಟೇ ಅಲ್ಲೇ ನೋಡ್ಬಿಡ್ಬೇಕು ಮತ್ತು ಹೊಡೆದ್ಬಿಡ್ಬೇಕು ಅನ್ನೋ ಖುಷಿ ಇರುತ್ತಲ್ಲ, ಹಾಗೇ ಒಂದು ರೌಂಡ್ ಹೊಡ್ಕೊಂಬರ್ತೀನಿ ಅಂತ ಅಂದ. ಸರಿ ಹೋಗು ಅಂತ ಕಳಿಸಿ ನನ್ನ ಹಸ್ಬೆಂಡ್ ಅಲ್ಲೇ ಅದನ್ನು ನೋಡ್ತಾ ಅವನನ್ನು ನಿಂತಿದ್ರು. ನಾನು ಹೊರಗಡೆ ಬಂದು ನಾನು ಬಿರಿಯಾನಿನೂ ಕೂಡ ಮಾಡಾಯಿತು. ನೋಡಿ ಫ್ರೆಂಡ್ಸ್, ನಾನು ಈ ಥರ ಗ್ರೀನ್ ಬಿರಿಯಾನಿನ ಮಾಡಿದ್ದೀನಿ. ಗ್ರೀನ್ ಮಸಾಲೆಗಳನ್ನೆಲ್ಲ ರುಬ್ಬಿ ಮಾಡೋ ಅಂಥದ್ದು. ನನ್ನ ಮಗನಿಗೆ ಸ್ಪೈಸಸ್ ಎಲ್ಲ ಹಾಕಿ ಮಾಡಿದ್ರೆ ಇಷ್ಟ ಆಗಲ್ಲ. ಅವ್ನಿಗೆ ಈ ಥರ ಮಸಾಲೆಗಳನ್ನ ರುಬ್ಬಿ, ಗ್ರೀನ್ ಮಸಾಲ ರುಬ್ಬಿ ಮಾಡೋದೇ ತುಂಬ ಇಷ್ಟ. ಅದ್ರ ಜೊತೆ ಚಿಕನ್ ಫ್ರೈಯು ಕೂಡ ನಾನು ಮಾಡಿದ್ದೆ. ನಿಮಗೇನಾದರೂ ಬಿರಿಯಾನಿ ರೆಸಿಪಿ ಬೇಕಂದರೆ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ. ನಾನು ಆಲ್ರೆಡಿ 2 ಟೈಪ್ಸಲ್ಲಿ ಬಿರಿಯಾನಿ ರೆಸಿಪಿನ ನಾನು ಅಪ್ಲೋಡ್ ಮಾಡಿದ್ದೀನಿ. ಇದು ಆಲ್ರೆಡಿ ಸ್ವಲ್ಪ ಇದಾಗಿದೆ, ಖಾಲಿಯಾಗಿದೆ. ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ತಿಂದಿದ್ರು. ಇವತ್ತಿನ ಸಂಡೇ ಸ್ಪೆಷಲಲ್ಲಿ ಗ್ರೀನ್ ಮಸಾಲ ಚಿಕನ್ ಬಿರಿಯಾನಿ ಜೊತೆ ಪೆಪ್ಪರ್ ಫ್ರೈ, ಅದ್ರ ಜೊತೆ ಕುಕುಂಬರ್ ಮತ್ತು ಕರ್ಡ್ ಇತ್ತು. ನೀವೆಲ್ಲ ಸಂಡೇ ಸ್ಪೆಷಲಲ್ಲಿ ಏನು ಮಾಡಿದ್ರಿ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.